ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟೆಲಿಗ್ರಾಮ್ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತಾ ಅಥವಾ ಇಲ್ವಾ? ಸೊ ಫ್ರಾನ್ಸ್ ಪೊಲೀಸರು ಟೆಲಿಗ್ರಾಮ್ನ ಸಿಇಒ ಆದಂತಹ ಪವೆಲ್ ಡ್ರೋ ಅವರನ್ನು ಅರೆಸ್ಟ್ ಮಾಡಿದ್ದು ಏತಕ್ಕೆ? ಅವರ ಒಂದು ಟೆಲಿಗ್ರಾಮ್ನಲ್ಲಿ ಫೇಕ್ ನ್ಯೂಸ್ ಹರಡ್ತಾ ಇತ್ತು, ಮತ್ತು ಸೈಬರ್ ಕ್ರೈಮ್ ಕೂಡ ಬಹಳಷ್ಟು ಅದೊಂದು ಆ್ಯಪನ್ನು ಯೂಸ್ ಮಾಡಿಬಿಟ್ಟು ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಟೆರರಿಸ್ಟ್ಗಳು ಏನು ಅವರೊಂದು ಮೆಸೇಜ್ಗಳನ್ನು ಕಳಿಸ್ಬೇಕಾದ್ರೂ ಕೂಡ ಅದು ಟೆಲಿಗ್ರಾಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ಯಾವುದೇ ಒಂದು ಅಶ್ಲೀಲ ವಿಡಿಯೋಗಳನ್ನು ಕೂಡ ಅದರಲ್ಲಿ ಹರಡ್ತಾ ಇದೆ ಅಂತ ಗೊತ್ತಾಗಿ ಸೊ ಫ್ರಾನ್ಸ್ ಪೊಲೀಸರು ಇದು ಸೆಕ್ಯೂರಿಟಿ ಪರ್ಪಸ್ ಏನೋ ಗೊತ್ತಿಲ್ಲ, ಬಟ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನೋಡೋಣ ಅವ್ರು ಯಾವ ರೀತಿಯಾಗಿ ಏನು ಆನ್ಸರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಮುಂದಿನ ಒಂದು ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇಂಡಿಯಾದಲ್ಲಿ ಯಾಕೆ ಬ್ಯಾನ್ ಆಗಬಹುದು? ಇಂಡಿಯಾಗೆ ಮತ್ತು ಟೆಲಿಗ್ರಾಮ್ಗೆ ಏನು ಒಂದು ವ್ಯತ್ಯಾಸಪ್ಪ ಅಂತಂದರೆ, ಇಂಡಿಯಾದಲ್ಲೂ ಕೂಡ ಒಂದು ಸ್ಕ್ಯಾಮ್ ಆಗಿದೆ. ಯಾವ ರೀತಿಯಪ್ಪ ಅಂತಂದರೆ, ನೀಟ್ ಎಕ್ಸಾಮ್ನಲ್ಲೂ ಕೂಡ ಟೆಲಿಗ್ರಾಮ್ ಬಳಸಿಕೊಂಡು ಒಂದು ಕ್ವಶನ್ ಪೇಪರ್ನ ಕೂಡ ಇದರ ಮುಖಾಂತರನೇ ಲೀಕ್ ಆಗಿದೆ ಅಂತೂ ಗೊತ್ತಾಗಿದೆ. ಸೊ ಹಾಗಾಗಿ ಇಂಡಿಯಾದಲ್ಲೂ ಕೂಡ ಬ್ಯಾನ್ ಆಗ್ಬೋದು. ಇಂಡಿಯಾದಲ್ಲಿ ಸುಮಾರು ಜನರು ಟೆಲಿಗ್ರಾಮ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು 10 ಕೋಟಿಗಿಂತ ಅಧಿಕ ಕೂಡ ಟೆಲಿಗ್ರಾಮ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗೌರ್ಮೆಂಟ್ನವರು ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಯಾವ ರೀತಿ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಯ್ತಲ್ಲ, ಅದೇ ರೀತಿಯಾಗಿ ಟೆಲಿಗ್ರಾಮ್ ಕೂಡ ಬ್ಯಾನ್ ಆಗ್ಬೋದು. ಏಕಂತಂದರೆ ಟೆಲಿಗ್ರಾಮ್ ಬ್ಯಾನ್ ಆಗಿದ್ರೆ ಬಹಳಷ್ಟು ಜನರಿಗೆ ತೊಂದರೆನೂ ಆಗುತ್ತೆ. ಯಾಕಂದರೆ ಅದನ್ನು ಕೂಡ ಒಂದು ಮಾನಿಟೈಸ್ ಆಗಿದೆ. ಬಹಳಷ್ಟು ಜನರು ಕೂಡ ಅದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬ್ಯಾನ್ ಆಗ್ಬೋದು, ಬಿಡ್ಬೋದು, ಗೊತ್ತಿಲ್ಲ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.